ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಒಂದಷ್ಟು ಬ್ಲೌಸ್ನ ಸ್ಟಿಚ್ ಮಾಡಿದ್ದೀನಿ, ಅದನ್ನು ತೋರಿಸ್ತೀನಿ. ಮತ್ತು ನಾನು ಯಾವ ರೀತಿ ಕೆಲಸನ ಸ್ಟಾರ್ಟ್ ಮಾಡ್ತೀನಿ, ಎಷ್ಟೆಲ್ಲ ಕೆಲಸನ ಮಾಡ್ತೀನಿ ಅಂತ ಈ ವಿಡಿಯೋದಲ್ಲಿ ನಿಮಗೆ ಹೇಳ್ತೀನಿ. ಯಾವ್ಯಾವ ರೀತಿ ಕೆಲಸನ ಮಾಡ್ತೀನಿ ಅಂತ, ಎಷ್ಟು ಸೀರೆ ಕುಚ್ಚು ಕಟ್ಟಿದ್ದೀನಿ ಮತ್ತು ಯಾವ ರೀತಿ ಬ್ಲೌಸ್ಗಳನ್ನ ಸ್ಟಿಚ್ ಮಾಡಿದ್ದೀನಿ ಅನ್ನೋ ಡಿಸೈನ್ಸ್ ಕೂಡ ತೋರಿಸ್ತೀನಿ. ಮತ್ತು ನಾನು ಯಾವ ರೀತಿ ಕೆಲಸ ಮಾಡ್ತೀನಿ ಅನ್ನೋದನ್ನು ಕೂಡ ಹೇಳ್ತೀನಿ. ನೋಡಿ, ನಾನು ಮೊದಲಿಗೆ ಫಸ್ಟು ಮನೆ ಕೆಲಸನೆಲ್ಲ ಮುಗಿಸಿ ಮೊದಲಿಗೆ ನಾನು ವರ್ಕ್ಗೆ ಬ್ಲೌಸ್ನ ಪಿಟ್ ಮಾಡ್ತೀನಿ. ನೋಡಿ, ಈ ರೀತಿ ವರ್ಕ್ ಸ್ಟಾರ್ಟ್ ಮಾಡಿದ್ದೀನಿ. ಮೊದಲಿಗೆ ನಾನು ವರ್ಕ್ ಬ್ಲೌಸ್ ಇದ್ದರೆ ಮಿಷಿನ್ಗೆ ಅದನ್ನು ಮಾರ್ಕ್ ಮಾಡಿ ಪಿಟ್ ಮಾಡಿ ಕೆಲಸನ ಸ್ಟಾರ್ಟ್ ಮಾಡ್ತೀನಿ. ಮೊದಲಿಗೆ ಅದನ್ನು ಮಾಡ್ಕೋತೀನಿ. ಅದನ್ನು ಪಿಟ್ ಮಾಡಿ ಅದಕ್ಕೆಲ್ಲ ಸೆಟ್ ಮಾಡಿಬಿಟ್ರೆ ಅದು ವರ್ಕ್ ಮಾಡ್ತಿರುತ್ತೆ. ಆಮೇಲೆ ನಾನು ಅವರಿಗೆ ಕಟ್ಟಿಂಗ್ನ ಸ್ಟಾರ್ಟ್ ಮಾಡ್ತೀನಿ. ಎಷ್ಟು ಬ್ಲೌಸ್ನ ಕಟ್ಟಿಂಗ್ ಮಾಡ್ಕೋಬೇಕು, ಯಾವ್ಯಾವ ರೀತಿ ಇವತ್ತು ಸ್ಟಿಚ್ ಮಾಡಬೇಕು, ಯಾವುದೆಲ್ಲ ಬ್ಲೌಸ್ಗಳನ್ನ ಕೊಡಬೇಕು ಅನ್ನೋದನ್ನು ಮೊದಲಿಗೆ ತೆಗೆದಿಟ್ಕೊಂಡು ಕಟ್ಟಿಂಗ್ನ ಸ್ಟಾರ್ಟ್ ಮಾಡ್ತೀನಿ. ಅವರು ಬರೋ ಅಷ್ಟರಲ್ಲಿಗೆ ನಾನು ಕಟ್ಟಿಂಗ್ನ ಮಾಡ್ತೀನಿ. ಆದಷ್ಟು ನಾನು ರಾತ್ರಿಯೇ ಕಟ್ಟಿಂಗ್ನ ಮಾಡಿಟ್ಟಿರ್ತೀನಿ, ಇಲ್ಲಾಂದರೆ ಬೆಳಗ್ಗೆನೇ ಕಟ್ಟಿಂಗ್ ಮಾಡ್ತೀನಿ. ಯಾವ ರೀತಿ ಆಗುತ್ತೋ ಆ ರೀತಿ ಮಾಡ್ಕೋತೀನಿ. ಯಾಕೆ ಅಂದರೆ ಒಂದೊಂದು ಸಲ ಕಸ್ಟಮರ್ ಬಂದರೆ ನನಗೆ ಬೆಳಗ್ಗೆ ಹೊತ್ತು ಕಟ್ ಮಾಡೋದಕ್ಕೆ ಆಗೋದೇ ಇಲ್ಲ. ಒಂದೊಂದು ಸಲ ಕಸ್ಟಮರ್ ಬರೋದು ಹೋಗೋದು ಮಾಡ್ತಾನೆ ಇರ್ತಾರೆ. ನೋಡಿ, ಅವರು ಎಮ್ಮಿಂಗ್ನ ಮಾಡ್ತಿದ್ದಾರೆ, ಅದನ್ನು ಕೂಡ ಇರಲಿ ಅಂತ ಹಾಗೆ ವಿಡಿಯೋ ಮಾಡಿಕೊಂಡೆ. ಎಮ್ಮಿಂಗ್ನ ಮಾಡ್ತಿದ್ದಾರೆ, ಸ್ಟಿಚ್ಚಿಂಗ್ ಮಾಡ್ತಿದ್ದಾರೆ. ನಾನಿವಾಗ ಕಟ್ಟಿಂಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಒಂದಷ್ಟು ಕಟ್ಟಿಂಗ್ ಮಾಡಿದ್ದೀನಿ ಆಲ್ರೆಡಿ. ಇವಾಗ ಇನ್ನೊಂದಷ್ಟು ಕಟ್ಟಿಂಗ್ ಮಾಡಬೇಕು. ಇದು ನೋಡಿ, ನಮ್ಮ ಮನೆಯವ್ರು ಕುಚ್ಚು ಕಟ್ತಿದ್ದಾರೆ. ಒಬ್ಬೊಬ್ಬರು ಒಂದೊಂದು ಕೆಲಸನ ವಹಿಸ್ಕೊಂಡು ಕೆಲಸನ ಮಾಡ್ತೀವಿ. ಆದರೂ ಕೂಡ ಇವರೆಲ್ಲರಿಗೂ ಯಾವ ರೀತಿ ಸ್ಟಿಚ್ ಮಾಡಬೇಕು ಮತ್ತು ಯಾವ ಸೀರೆ ಕುಚ್ಚು ಕಟ್ಟಬೇಕು, ಯಾವ ಸೀರೆಗೆಲ್ಲ ಇವತ್ತು ಬಟ್ಟೆನ ಯಾವ ಸೀರೆಗೆಲ್ಲ ಫಾಲ್ ಹಾಕಬೇಕು, ಯಾವ ಬಟ್ಟೆನೆಲ್ಲ ಇವತ್ತು ಕೊಡಬೇಕು ಅನ್ನೋದನ್ನೆಲ್ಲ ಇವರಿಗೆ ಇಷ್ಟಿಷ್ಟು ಕೆಲಸನ ವಹಿಸಿ ಆಮೇಲೆ ನಾನು ಕೆಲಸನ ಸ್ಟಾರ್ಟ್ ಮಾಡಬೇಕು. ನೋಡಿ, ಈ ವರ್ಕ್ಗೆ ಬಟ್ಟೆನ ಹಾಕಿ ಇಷ್ಟು ಬ್ಲೌಸ್ನ ಕಟ್ ಮಾಡಿದ್ದೀನಿ ಅವ್ರು ಬರೋಷ್ಟರಲ್ಲಿ. ಇವಾಗ ಅವರೆಲ್ಲ ಬಂದು ಸ್ಟಿಚ್ ಮಾಡ್ತಿದ್ದಾರೆ. ಒಬ್ಬರು ಎಮ್ಮಿಂಗ್ ಮಾಡ್ತಾರೆ, ಒಬ್ಬರು ಸ್ಟಿಚಿಂಗ್ ಮಾಡ್ತಿದ್ದಾರೆ, ಮತ್ತು ನಮ್ಮ ಮನೆಯವರು ಕುಚ್ಚನ್ನ ಕಟ್ತಿದ್ದಾರೆ. ಇಷ್ಟೆಲ್ಲ ಕೆಲಸನ ನಾವು ಮುಗಿಸಿ ಆಮೇಲೆ ಬ್ಲೌಸ್ ಡಿಸೈನ್ ವೀಡಿಯೋನ ಮಾಡ್ತಿದ್ದೀನಿ. ಇಷ್ಟೆಲ್ಲ ಕೆಲಸನ ಮಾಡಿ ಇವಾಗ ಅವ್ರು ಕಸ್ಟಮರ್ ಬರ್ತೀನಿ ಅಂತ ಹೇಳಿದರು. ಅದಕ್ಕೋಸ್ಕರ ಆಮೇಲೆ ಇನ್ನು ಸ್ವಲ್ಪ ಕಟ್ಟಿಂಗ್ ಮಾಡೋಣ ಅಂತ ಈಗ ವೀಡಿಯೋ ಮಾಡ್ಕೋತಿದ್ದೀನಿ. ಇದೆಲ್ಲ ಒಬ್ಬರದೇ ಬ್ಲೌಸ್ಗಳು. ನೋಡಿ, ಈ ರೀತಿ ಬೋಟ್ ನೆಕ್ನ ಸ್ಟಿಚ್ ಮಾಡಿದ್ದೀನಿ. ಮುಂದೆ ಬೋಟ್ ನೆಕ್ಕು ಪ್ರಿನ್ಸ್ ಕಟ್ಟು, ಸ್ಲೀವ್ಸಿಗೆ ಬಫ್ ಕೊಟ್ಟಿದ್ದೀನಿ. ಸ್ವಲ್ಪ ಬಬಲ್ಸ್ ಮಾಡಿ ಹಾಕಿದ್ದೀನಿ ಸೀರೆ ಬಟ್ಟೆಯಲ್ಲಿ. ಅವರೇ ಹೇಳಿದ್ರು ಈ ರೀತಿ ಬೋಟ್ ನೆಕ್ ಇರಲಿ ಅಂತ, ಅದಕ್ಕೋಸ್ಕರ ಬೋಟ್ ನೆಕ್ನೇ ಸ್ಟಿಚ್ ಮಾಡಿದ್ದೀನಿ. ಆದಷ್ಟು ಜಾಸ್ತಿ ಎಲ್ಲರೂ ಬೋಟ್ ನೆಕ್ನೇ ಸ್ಟಿಚ್ ಮಾಡಿಸ್ಕೋತಾರೆ ಈ ರೀತಿ ಎಲ್ಲ, ಇಲ್ಲಾಂದರೆ ವರ್ಕ್ ಬ್ಲೌಸ್ ಜಾಸ್ತಿನೇ ವರ್ಕ್ ಮಾಡಿಸ್ಕೋತಾರೆ. ನೋಡಿ, ಈ ರೀತಿ ಸ್ಟಿಚ್ ಮಾಡಿದ್ದೀನಿ. ತುಂಬ ಅಂದರೆ ತುಂಬಾ ಚೆನ್ನಾಗಿ ಬಂದಿದೆ. ಕಾಟನ್ ಸೀರೆ ಆಗಿರೋದ್ರಿಂದ ತುಂಬ ಚೆನ್ನಾಗಿ ಕಾಣಿಸುತ್ತೆ ಕೂಡ, ನೀಟಾಗಿ ಪಿನ್ ಮಾಡಿ ಉಟ್ಕೊಂಡ್ರೆ. ನೋಡಿ, ಬಫ್ನ ಕೊಟ್ಟಿದ್ದೀನಿ ಈ ರೀತಿ. ಸ್ಲೀವ್ಸಿಗೂ ಕೂಡ ಬಬಲ್ಸ್ನ ಕೊಟ್ಟಿದ್ದೀನಿ. ಬ್ಯಾಕ್ ಬಟನ್ ಇಟ್ಟಿದ್ದೀನಿ ನಾನು. ಇದನ್ನು ವರ್ಕ್ ಮಾಡಿದ್ದೀನಿ. ನೋಡಿ, ಅವರು ಚಾಯ್ಸ್ ಎಲ್ಲ ಏನು ಹೇಳಿರಲಿಲ್ಲ, ಅಮೌಂಟ್ನ ಮಾತ್ರ ಹೇಳಿದರು. ಇಷ್ಟು ಅಮೌಂಟಲ್ಲಿ ಮಾಡಿಕೊಡಿ ಅಕ್ಕ ನನಗೆ ಅಂತ ಹೇಳಿದರು. ಅಷ್ಟು ಅಮೌಂಟಲ್ಲಿ ಮಾಡಿದ್ದೀನಿ. ಇದು ಅವ್ರ ಅಮ್ಮಂದು. ಇದಕ್ಕೆ ಯಾವುದೇ ರೀತಿ ಡಿಸೈನ್ ಎಲ್ಲ ಏನು ಬೇಡಿ, ಒಂದು ಲೇಸ್ ಕೊಡಿ ಅಷ್ಟೇ ಸಾಕು ಅಂತ ಹೇಳಿದರು. ಅದಕ್ಕೋಸ್ಕರ ಸಿಂಪಲಾಗಿ ಹಾಗೆ ಸ್ಟಿಚ್ ಮಾಡಿ ಬರೀ ಲೇಸ್ ಮಾತ್ರ ಕೊಟ್ಟಿದ್ದೀನಿ ಅಷ್ಟೇ. ಇದು ನೋಡಿ, ವರ್ಕ್ ಮಾಡಿದ್ದೀನಿ. ಇದೆಲ್ಲ ಹೊಸ ಡಿಸೈನ್ಸೇ ವರ್ಕ್ ಮಾಡಿದ್ದೀನಿ. ನಾನು ಆದಷ್ಟು ಇವಾಗ ವರ್ಕ್ ಮಾಡ್ತಿರೋದೆಲ್ಲ ಹೊಸ ಡಿಸೈನ್ಸೇ ವರ್ಕ್ ಮಾಡಿದ್ದೀನಿ. ಯಾವುದೂ ಕೂಡ ಹಳೆ ಡಿಸೈನ್ಸ್ನ ವರ್ಕ್ ಮಾಡಿಲ್ಲ. ಎಲ್ಲ ಡಿಸೈನ್ಸು ಕೂಡ ತುಂಬ ಚೆನ್ನಾಗಿ ಬಂದಿದೆ. ಎಲ್ಲ ಡಿಸೈನ್ಸು ವಿಡಿಯೋ ಮಾಡ್ಕೊಂಡಿದ್ದೀನಿ. ಎಡಿಟ್ ಮಾಡಿ ವಿಡಿಯೋ ಹಾಕೋದಕ್ಕಾಗ್ತಿಲ್ಲ. ಮುಂದಿನ ದಿನದಲ್ಲಿ ಎಡಿಟ್ ಮಾಡಿ ಅದನ್ನೆಲ್ಲ ವಿಡಿಯೋ ಹಾಕ್ತೀನಿ. ನೋಡಿ, ಈ ರೀತಿ ವರ್ಕ್ ಮಾಡಿದ್ದೀನಿ, ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಅವರು ಯಾವುದೇ ರೀತಿ ಚಾಯ್ಸ್ನ ಹೇಳಿರಲಿಲ್ಲ, ಅಮೌಂಟ್ನ ಮಾತ್ರ ಹೇಳಿದರು. ಅಷ್ಟು ಅಮೌಂಟಲ್ಲಿ ನಮಗೆ ವರ್ಕ್ ಮಾಡಿ ಸ್ಟಿಚ್ ಮಾಡಿ ಫಾಲೆಲ್ಲ ಹಾಕಿ ಕೊಡಿ ನೀವು ಅಂತ ಹೇಳಿದರು. ಅದಕ್ಕೋಸ್ಕರ ನನಗೆ ಯಾವ ರೀತಿ ಇಷ್ಟ ಆಗುತ್ತೋ ಆ ರೀತಿಯೇ ನಾನು ವರ್ಕ್ ಮಾಡಿದ್ದೀನಿ. ಅವ್ರ ಅಮೌಂಟಿಗೆ ಸೂಟ್ ಆಗೋ ರೀತಿ ವರ್ಕ್ ಮಾಡಿ ಸ್ಟಿಚ್ ಮಾಡಿ ಫಾಲು ಜಿರ್ಜಾಕು ಎಲ್ಲ ಫಿನಿಶಿಂಗ್ ಮಾಡಿ ಕೊಡ್ತೀವಿ. ಅಷ್ಟು ಅಮೌಂಟ್ ಹೇಳಿರ್ತಾರೆ ಅವರು, ಅಷ್ಟು ಅಮೌಂಟಿಗೆ ಆಗೋಷ್ಟು ಮಾಡಿಕೊಡ್ತೀವಿ ನಾವು. ಅಮೌಂಟ್ ಹೇಳಿಲ್ಲ ಅಂದರೆ ನಾವು ವರ್ಕ್ ಮಾಡೋದು ಕಷ್ಟ ಆಗುತ್ತೆ. ಅದಕ್ಕೋಸ್ಕರ ಅವ್ರು ಇಷ್ಟು ಅಮೌಂಟಲ್ಲಿ ಇರಲಿ ಅಂತ ಹೇಳ್ಬಿಟ್ರೆ ನಮಗೆ ವರ್ಕ್ ಮಾಡಿ ಸ್ಟಿಚ್ ಮಾಡೋದಕ್ಕೆ ಈಸಿ ಆಗುತ್ತೆ. ಆಮೇಲೆ ವರ್ಕ್ ಮಾಡಿದ್ಮೇಲೆ ಜಾಸ್ತಿ ಆಯಿತು ಹಾಗೆ ಹೀಗೆ ಅಂತ ಹೇಳ್ತಾರೆ ಕಸ್ಟಮರ್ ಹತ್ರ. ನಿಜವಾಗ್ಲೂ ಒಬ್ಬೊಬ್ಬರು ಕಸ್ಟಮರ್ ಹತ್ರ ಅಂತೂ ಹೆಣ್ಗೋಕೆ ಆಗೋದೇ ಇಲ್ಲ, ಅವರು ಒಪ್ಪೋದೇ ಇಲ್ಲ. ಸ್ಟಿಚ್ ಮಾಡಿಸ್ಕೋವರೆಗೂ ಒಂಥರ ಇರ್ತಾರೆ, ಸ್ಟಿಚ್ ಮಾಡಿಸ್ಕೊಂಡ್ಮೇಲೆ ಬೇರೆ ಥರ ಆಗಿಬಿಡ್ತಾರೆ. ಸ್ಟಿಚ್ ಮಾಡಿದ್ಮೇಲೆ ಅಮೌಂಟ್ ಕೊಡೋದಕ್ಕೆ ಹೊಟ್ಟೋರ್ಕೋತಾರೆ. ಅದಕ್ಕೋಸ್ಕರ ಮೊದಲಿಗೆ ನೀವು ಡಿಸೈನ್ ಚಾಯ್ಸ್ ಮಾಡಿಲ್ಲ ಅಂದರೂ ಕೂಡ ಅಮೌಂಟ್ನ ಹೇಳ್ಬಿಡಿ ಅಂತ ಹೇಳ್ಬಿಡ್ತೀನಿ. ನೋಡಿ, ಈ ಡಿಸೈನು ಕೂಡ ಅಮೌಂಟ್ನ ಹೇಳಿದ್ರಷ್ಟೇ ಅವರು. ಆ ಅಮೌಂಟಿಗೆ ಸೂಟ್ ಆಗೋ ರೀತಿ ನಾನು ಮಾಡಿದ್ದೀನಿ. ಆದಷ್ಟು ನಾನು ಅವ್ರ ಅಮೌಂಟ್ನ ಹೇಳಿದ್ರೆ ಸ್ವಲ್ಪ ಚೆನ್ನಾಗೇ ಮಾಡಿಕೊಡ್ತೀನಿ. ಯಾವುದು ಕೂಡ ಕಡಿಮೆಗೆ ಮಾಡಲ್ಲ ನಾನು. ಅವ್ರು ಹೇಳಿದ್ದಕ್ಕಿಂತ ಸ್ವಲ್ಪ ಚೆನ್ನಾಗೇ ಮಾಡಿ ವರ್ಕ್ ಮಾಡಿ ಸ್ಟಿಚ್ ಮಾಡಿ ಸೀರೆ ಫಾಲು ಜಿರ್ಜಾಕು ಕುಚ್ಚು ಕೂಡ ಕಟ್ಟಿದ್ದೀನಿ. ಈ ಸೀರೆಗೆಲ್ಲ ಕುಚ್ಚು ಕೂಡ ಕಟ್ಟಿದ್ದೀನಿ. ಎಲ್ಲ ಫಿನಿಶಿಂಗ್ಗೆ ಇಷ್ಟು ಅಮೌಂಟ್ ಇರಲಿ ಅಂತ ಹೇಳಿದ್ರೆ ಅಷ್ಟು ಅಮೌಂಟಿಗೆ ಸೂಟ್ ಆಗೋ ರೀತಿ ನಾನು ವರ್ಕ್ ಮಾಡಿ ಸ್ಟಿಚ್ ಮಾಡಿ ಫಾಲು ಜಿರ್ಜಾಕೆಲ್ಲ ಮಾಡಿ ಕೊಡ್ತೀನಿ.
ಅಮೌಂಟ್ನ ಹೇಳ್ದೇ ನಾವು ವರ್ಕ್ ಮಾಡಿ ಸ್ಟಿಚ್ ಮಾಡಿ ಅವ್ರಿಗೆ ಅಮೌಂಟ್ನ ನಾವು ಆಮೇಲೆ ಅಮೌಂಟ್ನ ಹೇಳಿದಾಗ ಅವರು ಜಾಸ್ತಿ ಆಯಿತು, ಇಷ್ಟಕ್ಕೆ ಮಾಡೋಕ್ಕೆ ಹೇಳಿರಲಿಲ್ಲ, ನಮ್ಗೆ ಇಷ್ಟು ಅವಶ್ಯಕತೆ ಇರಲಿಲ್ಲ ಅಂತ ನಮಗೇ ತಿರುಗಿ ಬೀಳ್ತಾರೆ. ಅದಕ್ಕೋಸ್ಕರ ಯಾವುದೇ ಕಸ್ಟಮರ್ ಆದರೂ ಅಷ್ಟೇ ಮೊದಲಿಗೆ ನಾನು ಚಾಯ್ಸ್ ಮಾಡಿ, ಇಲ್ಲಾಂದರೆ ನೀವು ಅಮೌಂಟ್ ಹೇಳಿ, ಇಷ್ಟು ಅಮೌಂಟಿಗೆ ನೀವು ಮಾಡಬೇಕು ಅಂತ ಹೇಳಿದ್ರೆ ಅಷ್ಟು ಅಮೌಂಟಿಗೆ ನಾನು ಮಾಡ್ತೀನಿ, ಆಮೇಲೆ ಬಾರ್ಗಿಂಗ್ ಮಾಡಬಾರ್ದು, ನೀವು ಇಷ್ಟು ಅಮೌಂಟು ಅಂತ ಹೇಳಿ, ಇಲ್ಲಾಂದರೆ ವರ್ಕ್ನ ಚಾಯ್ಸ್ ಮಾಡಿ ಇಷ್ಟಿಷ್ಟು ಅಂತ ಸಪ್ರೇಟಾಗಿ ಬಿಲ್ ಕೊಡ್ತೀನಿ ಅಂತ ಹೇಳ್ತೀನಿ. ಅವರಿಲ್ಲ ನನಗೆ ಯಾವುದೇ ರೀತಿ ಇದು ಬೇಡ, ಡಿಸೈನ್ ಎಲ್ಲ ಚಾಯ್ಸ್ ಏನಿಲ್ಲ, ನೀವು ಇಷ್ಟು ಅಮೌಂಟಿಗೆ ಸೀರೆ ಫಾಲು ಜಿರ್ಜಾಕು ಎಲ್ಲ ಸೇರಿಸಿ ಇಷ್ಟು ಅಮೌಂಟಿಗೆ ಮಾಡಿ ಅಂತ ಹೇಳಿದ್ರೆ ಅಷ್ಟು ಅಮೌಂಟಿಗೆ ಮಾಡ್ತೀನಿ. ಸ್ವಲ್ಪ ಜಾಸ್ತಿ ಅಮೌಂಟ್ ಇದ್ದರೆ ಈ ರೀತಿ ಎಲ್ಲ ಚೆನ್ನಾಗಿ ಮಾಡ್ತೀನಿ. ಇಲ್ಲ ಅಂದರೆ ಸಿಂಪಲ್ಲಾಗಿ ಸ್ಲೀವ್ಸಿಗೆ ಒಂದು ಬುಟ್ಟ ಹಾಕಿ ನೆಕ್ಕಿಗೆ ಮಾತ್ರ ವರ್ಕ್ ಮಾಡಿ ಕುಚ್ಚು ಕಟ್ತೀನಿ. ಅವ್ರ ಕಸ್ಟಮರ್ ಯಾವ ರೀತಿ ಇರ್ತಾರೋ ಅದ್ರ ಮೇಲೆ ಡಿಪೆಂಡಾಗಿ ಮಾಡ್ತೀನಿ. ಈಗ 3-4 ಕೊಟ್ಟಾಗ ಸ್ವಲ್ಪ ಚೆನ್ನಾಗೇ ಮಾಡಿಕೊಡ್ತೀನಿ, ಅವ್ರಿಗೆ ಇಷ್ಟ ಆಗೋ ರೀತಿಯೇ ವರ್ಕ್ ಮಾಡಿ ಸ್ಟಿಚ್ ಮಾಡಿ ಕುಚ್ಚೆಲ್ಲ ಕಟ್ಟಿ ಕೊಡ್ತೀನಿ. ಇದು ನೋಡಿ, ಒಂದು ಸೀರೆ ಕಾಟನ್ ಸೀರೆಗೆ ಮಾತ್ರ ನಾನು ಕುಚ್ಚನ್ನ ಹಾಕಿಲ್ಲ, ಇನ್ನು 3 ಸೀರೆಗೆ ಕುಚ್ಚನ್ನ ಹಾಕಿದ್ದೀನಿ. ಈ ರೀತಿ ಬೇಬಿ ಕುಚ್ಚನ್ನ ಕಟ್ಟಿದ್ದೀನಿ. ಅಮ್ಮನ ಸೀರೆಗೂ ಕೂಡ ಬೇಬಿ ಕುಚ್ಚು ಕಟ್ಟಿ ಅಂತ ಹೇಳಿದರು, ಅದಕ್ಕೋಸ್ಕರ ಬೇಬಿ ಕುಚ್ಚೆ ಕಟ್ಟಿದ್ದೀನಿ. ನೋಡಿ, ಇಷ್ಟೆಲ್ಲ ಸೀರೆನ ಒಂದೊಂದಕ್ಕೆ ಒಂದೊಂದು ರೀತಿ, ಒಂದೊಂದಕ್ಕೆ 2 ಕುಚ್ಚು, ಒಂದೊಂದಕ್ಕೆ 3 ಕುಚ್ಚು, ಆ ರೀತಿ 2 ಕಲರ್ ದಾರಾನ ಹಾಕಿ ಕುಚ್ಚನ್ನು ಕೂಡ ಕಟ್ಟಿದ್ದೀವಿ. ಡಿಸೈನ್ಸ್ ಎಲ್ಲ ತುಂಬಾ ಚೆನ್ನಾಗಿ ಬಂದಿದೆ. ಕಸ್ಟಮರ್ ತೊಗೊಂಡು ಹೋದರು, ಕಸ್ಟಮರ್ ಕೂಡ ತುಂಬ ಇಷ್ಟಪಟ್ಟರು. ಅಕ್ಕ ಎಲ್ಲ ಡಿಸೈನ್ಸು ಚೆನ್ನಾಗಿ ಮಾಡಿದ್ದೀರಾ ಅಂತ ಇಷ್ಟಪಟ್ಟರು. ಆದಷ್ಟು ನನಗೆ ಅಮೌಂಟ್ ಬಗ್ಗೆ ಯೋಚನೆ ಮಾಡಲ್ಲ, ಒಂದು 50 ರೂಪಾಯಿ ಅಮೌಂಟ್ನ ಕಡಿಮೆನೇ ಇಸ್ಕೊಂಡ್ರು ಕೂಡ ಕಸ್ಟಮರ್ ಇಷ್ಟ ಆಗೋ ರೀತಿ ಡಿಸೈನ್ಸ್ ಮಾಡಿ ಸ್ಟಿಚ್ ಮಾಡಬೇಕು ಅಂತಲೇ ಇಷ್ಟಪಡ್ತೀನಿ. ಏಕೆಂದರೆ ಕಸ್ಟಮರು ಪಾಪ ಒಂದೊಂದು ಬ್ಲೌಸ್ನ ಸ್ಟಿಚ್ ಮಾಡಿಸ್ಕೋಬೇಕಾದ್ರೆ ಅವ್ರಿಗೆ ಎಷ್ಟೋ ಆಸೆನ ಇಟ್ಕೊಂಡು ಅವರು ನಮಗೆ ತಂದುಕೊಟ್ಟಿರ್ತಾರೆ, ಈ ರೀತಿಯೇ ಸ್ಟಿಚ್ ಮಾಡಿಸ್ಕೋಬೇಕು, ಚೆನ್ನಾಗಿರಬೇಕು ಅಂತ ಅಂದ್ಕೊಂಡು ತಂದುಕೊಟ್ಟಿರ್ತಾರೆ. ಆವಾಗ ನಾವು ಅವರಿಗೆ ಬೇಜಾರಾಗೋ ರೀತಿ ಸ್ಟಿಚ್ ಮಾಡಬಾರ್ದು. ಒಂದು 50 ರೂಪಾಯಿ ಈ ಸಲ ಒಂದು 50 ರೂಪಾಯಿ ಹೋದ್ರೂ ಇನ್ನೊಂದು ಸಲ ಒಂದು 50 ರೂಪಾಯಿ ಕೊಡ್ತಾರೆ ಅವರು ಅನ್ನೋ ರೀತಿಲೇ ಅಮೌಂಟಿಗೆ ಯಾವತ್ತೂ ಆಸೆ ಪಡ್ದೇನೆ ನಾನು ಬಟ್ಟೆನ ಸ್ಟಿಚ್ ಮಾಡಿಕೊಡ್ತೀನಿ. ಆದರೂ ಕೂಡ ಒಬ್ಬೊಬ್ಬರು ಕಸ್ಟಮರು ತುಂಬ ಅಂದರೆ ತುಂಬಾ ರೇಗ್ತಾರೆ. ಒಂದೊಂದು ಸಲ ಫೋನ್ ತೆಗಿಲಿಲ್ಲ ಅನ್ನೋದಕ್ಕೂ ಕೂಡ ರೇಗಿ ಬೀಳ್ತಾರೆ. ಈಗ ಒಂದೊಂದು ಸಲ ಒಂದೊಂದು ರೀತಿ ಇರುತ್ತೆ. ಒಂದೊಂದು ಸಲ ಎಲ್ಲ 3-4 ಜನ ಕೆಲಸ ಮಾಡ್ತಿದ್ದೀವಿ ಅಂದರೆ ಮಿಷಿನ್ ಸೌಂಡಿಗೆ ಕೇಳಿಸಲ್ಲ, ಮತ್ತು ವರ್ಕ್ ಮಿಷಿನ್ ಆನ್ ಮಾಡ್ತೀನಿ, ಆ ಸೌಂಡಿಗೆಲ್ಲ ಕೇಳಿಸಲ್ಲ. ಮತ್ತು ಕಸ್ಟಮರ್ ಒಬ್ಬೊಬ್ಬರೇ ಬರ್ತಿರ್ತಾರೆ, ಕಸ್ಟಮರ್ ಹತ್ರ ಬಟ್ಟೆ ತಗೊತಿರ್ತೀವಿ, ಆವಾಗ ಮಧ್ಯ ಫೋನ್ ತೆಗ್ದು ನಾವು ಮಾತಾಡೋಕ್ಕಾಗಲ್ಲ. ಅದನ್ನೆಲ್ಲ ನೀವು ಕೂಡ ಅಡ್ಜಸ್ಟ್ ಮಾಡ್ಕೋಬೇಕು. ಎಷ್ಟೋ ಜನ ಫೋನ್ ತೆಗಿಲ್ಲ ಅಂತ ಕೂಡ ಅಡ್ಜಸ್ಟ್ ಮಾಡ್ಕೊಳ್ದೇ ರೇಗಾಡ್ತಾರೆ. ಆದರೆ ನಾನು ನಿಜವಾಗ್ಲೂ ಕೆಲಸ ಮಾಡಬೇಕಾದ್ರೆ ಚೆನ್ನಾಗಿ ಕೆಲಸನ ಮಾಡಿಕೊಡ್ಬೇಕು ಅವರಿಗೆ, ತುಂಬ ಚೆನ್ನಾಗಿ ಕೆಲಸನ ಮಾಡಿ ಕಸ್ಟಮರ್ಗೆ ಇಷ್ಟ ಆಗೋ ರೀತಿ ಕೆಲಸನ ಮಾಡಬೇಕು ಅಂತಲೇ ಕೆಲಸನ ಮಾಡ್ತೀವಿ. ಯಾರೇ ಆದರೂ ಅಷ್ಟೇ, ಅವ್ರ ಕೆಲಸದಲ್ಲಿ ಅವರಿಗೆ ಆದಂಥ ಒಂದು ಇದಿರುತ್ತೆ. ಅವರು ಕೂಡ ಅಷ್ಟೇ, ಯಾರೇ ಆದರೂ ಕೂಡ ಕೆಲಸದಲ್ಲಿ ಕೆಟ್ಟದ್ದನ್ನು ಮಾಡೋದಕ್ಕೆ ಇಷ್ಟಪಡಲ್ಲ. ಒಳ್ಳೆಯವರು ಅಂತ ಅನ್ಸ್ಕೋಬೇಕು ಅಂತಲೇ ಕೆಲಸನ ಮಾಡ್ತೀವಿ. ಒಳ್ಳೆಯ ಹೆಸ್ರು ತೊಗೋಬೇಕು ಅಂತಲೇ ಕೆಲಸ ಮಾಡೋದು. ಅಮೌಂಟಿಗೆ ಯಾರೂ ಕೂಡ ಕೆಲಸ ಇಂಪ್ರೂವ್ಮೆಂಟ್ ಕಾಣಬೇಕು, ಕೆಲಸದಲ್ಲಿ ಒಳ್ಳೇದಾಗಬೇಕು ಅಂತ ಆಸೆ ಪಡ್ತೀವಿ ಹೊರತು ಅಮೌಂಟಿಗೇ ಜಾಸ್ತಿ ಆಸೆಪಟ್ಟು ಕೆಲಸನ ಮಾಡಲ್ಲ. ಆದರೆ ಕೆಲವು ಕಸ್ಟಮರು ಒಂದೊಂದು ರೀತಿ ಒಬ್ಬೊಬ್ಬರು ಇರ್ತಾರೆ, ಎಲ್ಲರಿಗೂ ಅಡ್ಜಸ್ಟ್ ಆಗಿ ಕೆಲಸ ಮಾಡ್ತೀವಿ. ಆದರೂ ಕೂಡ ಕೆಲವೊಂದು ಸಲ ತುಂಬ ಬೇಜಾರಾಗುತ್ತೆ, ಸಣ್ಣ ಪುಟ್ಟದಕ್ಕೂ ರೇಗಾಡ್ತಾರೆ. ಅದು ತುಂಬ ಅಂದರೆ ತುಂಬಾ ಬೇಜಾರಾಗುತ್ತೆ. ಈ ಕಸ್ಟಮರ್ ನಂಗೆ ಆ ರೀತಿ ಏನು ಮಾಡಿಲ್ಲ. ಈ ಕಸ್ಟಮರ್ ಸುಮ್ಮನೆ ಹೇಳ್ಬಾರ್ದು, ಹೇಳ್ದಷ್ಟು ಅಮೌಂಟ್ನ ಕೊಟ್ಟರು. ಇವರಿಗೆ ನಾನು 3400 ರೂಪಾಯಿ ಅಮೌಂಟ್ನ ತೊಗೊಂಡಿದ್ದೀನಿ. ಎಲ್ಲ ಸೇರಿಸಿ, ಈಗ ನಾನು ಏನು ನಿಮಗೆ ತೋರಿಸ್ದೆ ಅದೆಲ್ಲ ಬಟ್ಟೆನ ಸೇರಿಸಿ 3400 ರೂಪಾಯಿ ಅಮೌಂಟ್ನ ತೊಗೊಂಡಿದ್ದೀನಿ. ದಯವಿಟ್ಟು ಟೈಲರ್ಸ್ಗಳಿಗೆ ನಮಗೂ ಅದನ್ನು ಅಂಥ ಜವಾಬ್ದಾರಿ ಇರುತ್ತೆ, ಮನೆ ಮಕ್ಕಳು ಎಲ್ಲ ಜವಾಬ್ದಾರಿ ಅನ್ನೋದು ಇರುತ್ತೆ. ಅದನ್ನೆಲ್ಲ ಮಾಡಿ ನಾವು ಕೆಲಸನ ಮಾಡಬೇಕು. ಎಲ್ಲ ಮುಗಿಸಿ ಕೆಲಸ ಸ್ಟಾರ್ಟ್ ಮಾಡೋದ್ರಲ್ಲೇ ತುಂಬ ಹೊತ್ತಾಗಿರುತ್ತೆ. ಅದ್ರ ಮಧ್ಯೆ ಈ ಫೋನ್ ನೋಡ್ತಾ ಕೂರೋಕ್ಕಾಗಲ್ಲ. ಕೆಲವೊಂದು ಸಲ ಪಕ್ಕದಲ್ಲೇ ಇಟ್ಕೊಂಡಿರ್ತೀವಿ, ಕೆಲವೊಂದು ಸಲ ಕೆಲಸ ಮಾಡಬೇಕಾದ್ರೆ ಎಲ್ಲೆಲ್ಲೋ ಇಟ್ಬಿಟ್ಟಿರ್ತೀವಿ, ನೋಡಲ್ಲ. ಆವಾಗೆಲ್ಲ ಇದ್ದಾಗ ತಪ್ಪು ತಿಳ್ಕೊಬಾರ್ದು, ನೀವು ಕೂಡ ನಮ್ಗೆ ಅಡ್ಜಸ್ಟ್ ಮಾಡ್ಕೋಬೇಕು. ರಿಟರ್ನ್ ನೋಡಿ ಕಾಲ್ ಮಾಡ್ತೀವಿ, ಆದರೂ ಕೂಡ ಒಂದೊಂದು ಸಲ ಏನು ಮಾಡ್ತೀರಾ, ಏನೂ ಮಾಡೋಕ್ಕಾಗಲ್ಲ. ಒಂದೊಂದು ಸಲ ಮರ್ತು ಬಿಡ್ತೀವಿ, ಒಂದು ಸಲ ಕೆಲಸದ ಟೆನ್ಷನಲ್ಲಿ ಮಾಡೋದಕ್ಕಾಗೋದೇ ಇಲ್ಲ. ಆ ರೀತಿ ಎಲ್ಲ ಇದ್ದಾಗ ನೀವು ಕೂಡ ನಮ್ಗೆ ಅಡ್ಜಸ್ಟ್ ಮಾಡ್ಕೋಬೇಕು. ರೆಗ್ಯುಲರಾಗಿ ಸ್ಟಿಚ್ ಮಾಡಿಕೊಡ್ತೀವಿ ಅಂತ ಹೇಳಿದಾಗ ನಮಗೂ ನಮ್ಮದೇ ಆದಂಥದ್ದು ಇದ್ದಾಗ ಒನ್ ಟೈಮ್ ನೀವು ಕೂಡ ನಮ್ಗೆ ಅಡ್ಜಸ್ಟ್ ಮಾಡ್ಕೋಬೇಕು. ಫೋನ್ ತೆಗಿಲಿಲ್ಲ ಅಂತ ಬೇಜಾರು ಮಾಡಿಕೊಂಡ್ರೆ ನಾವೇನು ಮಾಡೋಕ್ಕಾಗತ್ತಲ್ವ. ನೀವು ಅಡ್ಜಸ್ಟ್ ಮಾಡಿಕೊಂಡು ಮತ್ತು ಇನ್ನೊಂದು ಸಲ ಒಂದು ಮೆಸೇಜೋ ಒಂದು ಫೋನೋ ಮಾಡಿದ್ರೆ ನಾವು ಕೂಡ ಮಾಡ್ತೀವಿ. ಯಾರೇ ಆದರೂ ಅಷ್ಟೇ, ಕಸ್ಟಮರ್ ಹತ್ರ ಬ್ಯಾಡ್ ನೇಮ್ನ ತೊಗೋಬೇಕು ಅಂತ ಅಂದ್ಕೊಳ್ಳಲ್ಲ. ಅವರಿಗೆ ಚೆನ್ನಾಗಿ ಸ್ಟಿಚ್ ಮಾಡಿಕೊಟ್ರು ಅವರು ಅಂತ ಹೇಳಬೇಕು. ಕಸ್ಟಮರ್ ಹಾಕ್ಕೊಂಡು ಅದನ್ನು ಫೋಟೋ ತೆಗೆದು ಒಂದು ವೀಡಿಯೋ ಮಾಡೋ ಕಳಿಸ್ದಾಗ ನಮಗೂ ಕೂಡ ಖುಷಿಯಾಗುತ್ತೆ. ನಿಜವಾಗ್ಲೂ ಇದನ್ನು ನಾವು ಸ್ಟಿಚ್ ಮಾಡಿದ್ದು, ಈ ಬ್ಲೌಸು ತುಂಬ ಚೆನ್ನಾಗಿ ಕೂತಿದೆ ಅವರಿಗೆ ಅಂತಂದಾಗ, ಮತ್ತು ಕಸ್ಟಮರ್ ಒಂದು ಮೆಸೇಜ್ ಮಾಡಿ ನೋಡಿ ಎಲ್ಲ ಬ್ಲೌಸು ಚೆನ್ನಾಗಿದೆ, ನಮಗೆ ಎಲ್ಲ ಬ್ಲೌಸು ಇಷ್ಟ ಆಯಿತು ಡಿಸೈನ್ಸು
ಸಮಸ್ಯೆ ಇಲ್ಲ, ಚೆನ್ನಾಗಿ ಬಂದಿದೆ, ಮೆಜರ್ಮೆಂಟ್ ಎಲ್ಲ ಕರೆಕ್ಟಾಗಿದೆ ಅಂತ ಹೇಳಿದಾಗ ನಮಗೂ ಕೂಡ ತುಂಬ ಖುಷಿ ಆಗುತ್ತೆ. ನೀವು ಕೊಡೋ ಅಂಥ ಅಮೌಂಟ್ನ ನಾವು ಖರ್ಚು ಮಾಡ್ಕೊಂಡ್ಬಿಡ್ತೀವಿ. ಆದರೆ ಇಂಥ ಕಸ್ಟಮರ್ಗೆ ನಾವು ಬ್ಲೌಸ್ನ ಸ್ಟಿಚ್ ಮಾಡಿ ಕೊಟ್ಟಿದ್ದು ಅಂತ ಹೇಳಿದಾಗ ಅದನ್ನು ನಾವು ನೋಡಿ ಇನ್ನೊಬ್ರು ಯಾರಾದರೂ ನೋಡಿ ಅವರು ಸ್ಟಿಚ್ ಮಾಡಿಕೊಟ್ಟಿದ್ರಲ್ಲ, ಅವ್ರ ಅಡ್ರೆಸ್ನ ಹೇಳಿದರು, ಅವ್ರು ಹೇಳಿದರು ಅಂತ ನಾವು ಇಲ್ಲಿಗೆ ಬಂದು ಅವರಿಗೆ ಚೆನ್ನಾಗಿ ಸ್ಟಿಚ್ ಮಾಡಿಕೊಟ್ಟಿದ್ದೀರಿ, ನಮಗೂ ಕೂಡ ಸ್ಟಿಚ್ ಮಾಡಿಕೊಡಿ ಅಂತ ಕೇಳಿದಾಗ ತುಂಬ ಖುಷಿಯಾಗುತ್ತೆ. ಆ ಕಸ್ಟಮರ್ನ ನೆನ್ಪು ಮಾಡ್ಕೋತೀವಿ. ನೋಡಿ ಇವರಿಂದ ನಮಗೆ ಈ ಕಸ್ಟಮರ್ ಬಂದರು ಅಂತ ನಾವು ನೆನ್ಪು ಮಾಡ್ಕೋತೀವಿ. ಆ ಕಸ್ಟಮರ್ಗೆ ಒಂದು ಬ್ಲೌಸ್ನ ಸ್ಟಿಚ್ ಮಾಡಿಕೊಡೋದಕ್ಕೆ ಆ ಕಸ್ಟಮರಿಂದ ಒಬ್ಬರು ಇಬ್ಬರು ನಮ್ಮ ಕಸ್ಟಮರ್ ಬಂದರು, ನಮಗೂ ಕೂಡ ತುಂಬ ಹೆಲ್ಪ್ ಆಗುತ್ತೆ ಅಂತ ಅಂದ್ಕೊಂಡೇ ನಾವು ಯಾವಾಗಲೇ ಸ್ಟಿಚ್ ಮಾಡಬೇಕಾದ್ರೂ ಒಬ್ಬರನ್ನ ನೋಡಿ ಇನ್ನೊಬ್ಬರು ಬರಬೇಕು, ಅವರಿಗೆಲ್ಲ ಚೆನ್ನಾಗಿ ಸ್ಟಿಚ್ ಮಾಡಿಕೊಡ್ಬೇಕು ಅಂತಲೇ ಅಂದ್ಕೊಂಡು ಸ್ಟಿಚ್ ಮಾಡಿಕೊಡ್ತೀವಿ. ಆದರೆ ಕೆಲವೊಂದು ಸಲ ಮೆಸೇಜ್ಗೆ ರಿಪ್ಲೈ ಮಾಡಲಿಲ್ಲ, ಫೋನ್ ತೆಗಿಲಿಲ್ಲ ಅಂತ ಕೆಲವೊಬ್ಬರು ರೇಗಾಡ್ತೀರ. ಆ ರೀತಿ ಇದ್ದಾಗ ಒಂದೊಂದು ಸಲ ಮನೆ ಕೆಲಸ ಮಾಡ್ತಿರ್ತೀವಿ, ಒಂದೊಂದು ಸಲ ಏನೋ ಹೊರ್ಗಡೆ ಹೋಗಿರ್ತೀವಿ, ನೋಡಲ್ಲ. ಒಂದೊಂದು ಸಲ ಒಂದೊಂದು ರೀತಿ ಪ್ರಾಬ್ಲಮ್ ಇದ್ದೇ ಇರುತ್ತೆ. ಈಗ ಮನೆಯಲ್ಲಿರೋ ಹೆಣ್ಮಕ್ಳಿಗೆ ಎಷ್ಟೋ ಸಲ ಫೋನ್ ಮಾಡಿದ್ರೆ ತೆಗಿಯೋಕ್ಕಾಗಲ್ಲ, ಅಂಥದ್ರಲ್ಲಿ ಮನೆ ಕೆಲಸ, ಮಕ್ಕಳು, ಅದ್ರ ಮಧ್ಯೆ ಈ ಕೆಲಸನ ಮಾಡಬೇಕು ಅಂದರೆ ನಮಗೂ ನಮ್ಮದೇ ಆದಂಥ ತೊಂದರೆ ಇರುತ್ತೆ. ದಯವಿಟ್ಟು ಯಾರೆಲ್ಲ ನೋಡ್ತಿದ್ದೀರಾ ಟೈಲರ್ಸು, ನಿಮಗೂ ಕೂಡ ಈ ರೀತಿ ಅನುಭವ ಆಗಿರುತ್ತೆ ಅನ್ಕೋತೀನಿ. ಈ ರೀತಿ ಇದ್ದರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಮತ್ತು ನಾನು ವೀಡಿಯೋನ ನೋಡ್ತಿರ್ತೀರಲ್ಲ ನೀವು ಎಲ್ಲರೂ ಕೂಡ, ಮನೆಯಲ್ಲಿರುವಂಥ ಹೆಣ್ಮಕ್ಳೇ ಆಗಿರ್ಬೋದು, ಟೈಲರ್ಸೇ ಆಗಿರ್ಬೋದು, ಯಾರಾದರೂ ಅಷ್ಟೇ, ನಿಮ್ಗೇನು ಅನಿಸುತ್ತೆ ಕಮೆಂಟ್ ಮಾಡಿ. ಈಗ ಎಷ್ಟೋ ಜನಕ್ಕೆ ಗೊತ್ತಿರುತ್ತೆ ಮನೆ ಕೆಲಸನ ಮಾಡಿ ಈ ಕೆಲಸನ ಮಾಡಬೇಕು ಅಂತ ಎಷ್ಟು ಕಷ್ಟ ಇರುತ್ತೆ. ಅದರಲ್ಲೂ ನಾನು 3 ಜನಕ್ಕೆ, ಇಬ್ಬರಿಗೆ ಕಟಿಂಗ್ ಮಾಡಿಕೊಟ್ಟು, ಒಬ್ಬರಿಗೆ ಎಮ್ಮಿಂಗು ಅದನ್ನೆಲ್ಲ ಮಾಡಿಕೊಟ್ಟು, ಕಸ್ಟಮರ್ ಇಲ್ಲ ಅಂದರೂ ದಿನಕ್ಕೆ 2-3 ಜನ ಬರ್ತಾರೆ. ಒಬ್ಬೊಬ್ಬರಂತೂ ಒಂದೊಂದು ಸಲ ಒಬ್ಬೊಬ್ಬರು ಒಂದೊಂದು ಬಟ್ಟೆನ ಆರ್ಡ್ರು ತೊಗೊಂಡೋದಕ್ಕೆ ಬರೀ ಕೊಡೋದು 2 ಬ್ಲೌಸ್ ಆದ್ರೂ ಕೂಡ 1 ಗಂಟೆ ಮಾತಾಡ್ತಾರೆ. ಒಬ್ಬೊಬ್ಬರು 10 ಬ್ಲೌಸ್ ಕೊಟ್ಟರು ಬರೀ ಒಂದು ½ ಆನ್ ಅವರ್ 10 ನಿಮಿಷದಲ್ಲಿ ಕೊಟ್ಟೋಗ್ತಾರೆ. ಏನೂ ಮಾಡೋಕ್ಕಾಗಲ್ಲ, ಎಲ್ಲದನ್ನೂ ಅಡ್ಜಸ್ಟ್ ಮಾಡ್ಕೊಂಡು ಕೆಲಸ ಮಾಡ್ತೀವಿ. ನೀವು ಕೂಡ ನಮ್ಮನ್ನು ಅಡ್ಜಸ್ಟ್ ಮಾಡಿಕೊಂಡು ಆದಷ್ಟು ಸಪೋರ್ಟ್ ಮಾಡಿದ್ರೆ ನಾವು ಕೂಡ ತಾಳ್ಮೆಯಿಂದ ಸ್ವಲ್ಪ ಚೆನ್ನಾಗಿ ಸ್ಟಿಚ್ ಮಾಡಿಕೊಡ್ತೀವಿ. ಆ ಕಸ್ಟಮರು ನಮಗೆ ಏನೇ ಆದರೂ ರೇಗಾಡಲ್ಲ, ಅವರಿಗೆ ಚೆನ್ನಾಗಿ ಸ್ಟಿಚ್ ಮಾಡಿಕೊಡ್ಬೇಕು, ಸ್ವಲ್ಪ ನಿಧಾನ ಆದ್ರೂ ಚೆನ್ನಾಗಿ ಸ್ಟಿಚ್ ಮಾಡಿಕೊಡ್ಬೇಕು ಅಂತ ಸ್ಟಿಚ್ ಮಾಡಿಕೊಡ್ತೀವಿ. ಈ ವಿಡಿಯೋನ ಯಾರೆಲ್ಲ ನೋಡ್ತಿದ್ದೀರಾ ನಿಮಗೂ ಕೂಡ ಈ ಥರ ಅನುಭವ ಆಗಿರುತ್ತೆ ಅನ್ಕೋತೀನಿ. ಆದಷ್ಟು ನಿಮ್ಗೆ ಯಾರಿಗಾರು ಈ ರೀತಿ ಅನುಭವ ಆಗಿದ್ರೆ ನನಗೆ ಕಮೆಂಟ್ ಮಾಡಿ. ನಮಗೂ ಕೂಡ ನೀವೆಲ್ಲ ಕಮೆಂಟ್ ಮಾಡೋದ್ರಿಂದ, ಲೈಕ್ ಮಾಡೋದ್ರಿಂದ, ನಿಮ್ಮ ಒಂದು ಕಮೆಂಟಿಂದ ನಮಗೂ ಕೂಡ ತುಂಬ ಅಂದರೆ ತುಂಬಾ ಖುಷಿಯಾಗುತ್ತೆ. ಆದಷ್ಟು ನಮ್ಗೆ ಈ ರೀತಿ ಎಲ್ಲ ಸಪೋರ್ಟ್ ಮಾಡ್ತಾರೆ ಅನ್ನೋದು ನಮಗೂ ಕೂಡ ತುಂಬ ಅಂದರೆ ತುಂಬಾ ಖುಷಿಯಾಗುತ್ತೆ. ವಿಡಿಯೋ ಹಾಕೋದಕ್ಕೂ ಕೂಡ ಯಾರೆಲ್ಲ ನೋಡ್ತಿದ್ದೀರಾ ಅವರೆಲ್ಲರ ಹತ್ರ ನಾನು ಕೇಳ್ಕೊಳ್ಳೋದಿಷ್ಟೇ, ನೀವು ಯಾವ ರೀತಿ ಕಸ್ಟಮರು ನಮಗೆ ಸಪೋರ್ಟ್ ಮಾಡಿ ಕೆಲಸ ಮಾಡೋದಕ್ಕೆ ಇದು ಮಾಡ್ತೀರಾ, ಅದೇ ರೀತಿ ನಾವು ಚೆನ್ನಾಗಿ ಕೆಲಸನ ಮಾಡಿಕೊಡ್ತೀವಿ. ಯಾರೇ ಆದರೂ ಅಷ್ಟೇ ಕಸ್ಟಮರ್ ಹತ್ರ ಬ್ಯಾಡ್ ನೇಮ್ನ ತಗೊಳ್ಳೋದಕ್ಕೆ ಇಷ್ಟಪಡಲ್ಲ. ಒಂದು 50-100 ಅಮೌಂಟ್ ಹೋದ್ರೂ ನೆಕ್ಸ್ಟ್ ಬರ್ತಾರೆ, ಅವ್ರು ನಮಗೆ ಕೊಡ್ತಾರೆ ಅಂತ ಅನ್ಕೋತೀವಿ. ಅಮೌಂಟ್ ಬಗ್ಗೆ ಯಾವತ್ತೂ ಯೋಚನೆ ಮಾಡಲ್ಲ. ಕಸ್ಟಮರ್ನ ಕಳ್ಕೊಬಾರ್ದು, ಆ ಕಸ್ಟಮರ್ ನಮಗಿರಬೇಕು, ರೆಗ್ಯುಲರ್ ಕಸ್ಟಮರ್ ಆಗಬೇಕು. ಈ ಬ್ಲೌಸ್ನ ಚೆನ್ನಾಗಿ ಸ್ಟಿಚ್ ಮಾಡಿಕೊಟ್ರೆ ಮುಂದೆ ಬರ್ತಾರೆ ಅಂದ್ಕೊಂಡೇ ನಾವು ಸ್ಟಿಚ್ ಮಾಡಿಕೊಡೋದು ಯಾವತ್ತೇ ಆದ್ರೂ ಅಷ್ಟೇ. ಯಾರೆಲ್ಲ ಈ ವಿಡಿಯೋ ನೋಡ್ತೀರಾ ದಯವಿಟ್ಟು ಲೈಕ್ ಮಾಡಿ, ಆದಷ್ಟು ವಿಡಿಯೋನ ಶೇರ್ ಮಾಡಿ.